ನಿನ್ನೆ ಸಂಜೆ ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್ ಜೊತೆ ಮಾತಾಡ್ತಾ ಇದ್ದೆ. ಅವನು ಈಸ್ ಅ ಬಿಸ್ನೆಸ್ ಮ್ಯಾನ್. ಅವ್ನ ಸಮಸ್ಯೆ ಅಂದರೆ ಈಗ ಡೈಲಿ ರಾತ್ರಿ ಕುಡಿಬೇಕು. ಈಗೀಗ ಮಧ್ಯಾಹ್ನನೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಐ ಕೆನಾಟ್ ಕಂಟ್ರೋಲ್ ದಟ್, ಟ್ರಿಗರ್ ಆಗುತ್ತೆ ಅಂತ. ಸಿ ಆಲ್ಕೋಹಾಲ್ ಅಂದರೆ ಏನು, ಒಂದು ಕೆಮಿಕಲ್. ಓಕೆ, ಈಸ್ಟ್ ಮತ್ತು ಶುಗರ್ ಫಾರ್ಮೆಂಟ್ ಆಗಿ ಎಥನಾಲ್ ಬರುತ್ತೆ, ಅದೇ ಆಲ್ಕೋಹಾಲ್. ಸಿ ಆಲ್ಕೋಹಾಲ್ ಏನು ಮಾಡುತ್ತೆ, ಯುಫೋರಿಯಾ ಕ್ರಿಯೇಟ್ ಮಾಡುತ್ತೆ. ಅಂದರೆ ಫಾಲ್ಸ್ ಸೆನ್ಸ್ ಆಫ್ ವೆಲ್ ಬೀಯಿಂಗ್ನೆಸ್. ನಾವು ಚೆನ್ನಾಗಿದ್ದೀವಿ, ನಾವು ಏನಾದ್ರು ನೋಡ್ಕೊಂಡ್ಬಿಡ್ತೀವಿ, ಹಾಗೆ ಅಂತ ಎಲ್ಲ ಕುಡ್ದಾಗ ಬರೋ ಫೀಲಿಂಗ್ಸ್. ಹೆವಿ ಡೋಪಮಿನ್ ಬರುತ್ತೆ ಅವಾಗ. ಆ ಡೋಪಮಿನ್ ಸರ್ಜಿಗೆ ನಾವು ಅಡಿಕ್ಟ್ ಆಗಿಬಿಡ್ತೀವಿ. ಓಕೆ, ಆ್ಯಂಡ್ ಇಟ್ಸ್ 13,000 ವರ್ಷಗಳಿಂದ ಮನುಷ್ಯ ಇದನ್ನು ಕುಡಿತಾ ಇದ್ದಾನೆ. ಇಟ್ಸ್ ಹ್ಯೂಜ್ ಇಂಡಸ್ಟ್ರಿ. 4.5 ಟ್ರಿಲಿಯನ್ ಡಾಲರ್ಸ್ ಇಂಡಸ್ಟ್ರಿ, ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ದ ವರ್ಲ್ಡ್. ಸೊ ಐ ಜಸ್ಟ್ ಟೋಲ್ಡ್ ಹಿಮ್, ಈಗ ಕುಡಿಯೋದೇನಾಗಿದೆ, ಇಟ್ಸ್ ಬಿಕಮ್ ಅ ಹ್ಯಾಬಿಟ್. ಓಕೆ, ಸೊ ಇಟ್ಸ್ ಇನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನೀವೇನು ಮಾಡಬೇಕು, ಆ ಹ್ಯಾಬಿಟ್ನ ಮತ್ತೊಂದು ಹ್ಯಾಬಿಟಿಂದ ರೀಪ್ಲೇಸ್ ಮಾಡ್ಬೋದು. ಐ ಜಸ್ಟ್ ಟೋಲ್ಡ್ ಹಿಮ್, ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡೋದನ್ನ ರೂಢಿ ಮಾಡ್ಕೋ, ಅಥವಾ ಹೊಟ್ಟೆ ತುಂಬ ಏನಾದ್ರು ತಿನ್ನೋದನ್ನ. 21 ಡೇಸ್ ಅದು ನಿನ್ನ ಬಾಡಿ ಅಪೋಸ್ ಮಾಡುತ್ತೆ, ಕೇಳಲ್ಲ ಅದು. 21 ದಿವಸ ನೀನು 12 ಗಂಟೆಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ 1 ಗಂಟೆ ಕುಡಿಯೋದು ಹೋಗ್ಬಿಡುತ್ತೆ. ಸೇಮ್ ಥಿಂಗ್ ಇನ್ ದ ಈವ್ನಿಂಗ್. ಕ್ಲಬ್ಬಿಗೆ ಹೋಗಿದ್ದ ಮೊದಲು ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬಿಟ್ರೆ ಆಟೋಮೆಟಿಕಲಿ ಕುಡಿಯೋದು ಕಡಿಮೆ ಆಗುತ್ತೆ. ಈ ಕೆಲವರು ಹೇಳ್ತಾ ಇರೋದು, ನಾವು ಎಷ್ಟು ಕುಡಿದ್ರು ಏನಾಗಲ್ಲ, ಹಾಗೆ ಇಟ್ಸ್ ಆಲ್ ಅ ಸೈನ್ ಆಫ್ ವೆರಿ ವೀಕ್ ಮೈಂಡ್. ಅದು ಆ್ಯಕ್ಚುಲಿ ನೀವು ಜಾಸ್ತಿ ಕುಡಿತೀರಾ, ಜಾಸ್ತಿ ಇದನ್ನೆಲ್ಲ ಯೂಸ್ ಮಾಡ್ತೀರಾ ಅಂದರೆ ನಿಮ್ಮ ಮೈಂಡ್ ಹ್ಯಾಸ್ ಬಿಕಮ್ ವೆರಿ ವೀಕ್. ಕುಡಿದೇ ಇರೋದು ದಿ ಬೆಸ್ಟ್, ಏನೂ ಅವಶ್ಯಕತೆನೇ ಇರಲ್ಲ. ದಿಸ್ ಅ ಸ್ಟ್ರಾಂಗ್ ಮೈಂಡ್. ಬಟ್ ಈವನ್ ಇಫ್ ಸಂಬಡಿ ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಇದರೆಲ್ಲ ನನ್ನ ಹೊಸ ಬುಕ್ಕಲ್ಲಿ ಡಯಾಬಿಟಿಸ್ ರಿವರ್ಸಲ್ ಟಿಪ್ಸಲ್ಲಿ ಕೂಡ ಬರೆದಿದ್ದೀನಿ. ಎಂಜಾಯ್ ಯರ್ ಡ್ರಿಂಕ್ ಆ್ಯಂಡ್ ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಚಿಯರ್ಸ್.